ಮೈಸೂರಿನ ಕಥೆಗಳು ಧರ್ಮಣ್ಣ ಅವರು ಇಲ್ಲಿ ಬಂದು ಸ್ವಲ್ಪ ಅದರದ್ದೆಲ್ಲ ವೀಡಿಯೋ ಮಾಡಿ ಸಂಬಂಧಪಟ್ಟವ್ರಿಗೆ ಅವ್ರ ಹತ್ರ ಮಾತಾಡಿ ಚಾರಣ ಟೀಮ್ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಸೊ ಪ್ರತಿ ವೀಕೆಂಡು ಇಲ್ಲೊಂದು ತೋಟದಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ಪ್ರಾಬಬ್ಲಿ ಇದು ಇಲ್ಲಿ ಈ ಬೆಟ್ಟದಲ್ಲಿರುತ್ತಲ್ಲ ವೈಲ್ಡ್ ಅನಿಮಲ್ಸು, ಅಂದರೆ ಕರಡಿ, ಚಿರತೆ. ಏನು ಜೈಲಿಗೆ ಹೋಗೋಕೆ ಅಷ್ಟೊಂದು ಆಸೆನಾ ಸರ್ ಎಲ್ರಿಗೂ? ಜೈಲಿನ ಕೈದಿಗಳು ನೋಡಿ ಅಲ್ಲ. 4:30ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಆವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಹಂಗೆ ನಿಲ್ಲಿಸ್ಬೋದಾ ನೋಡಿ ಮುದ್ದ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ಮತ್ತು ನನ್ನ ಮಗ ಮತ್ತು ನಮ್ಮ ಚಾರಣ ಟೀಮು ಒಂದು 10 ಜನ ಚನ್ನರಾಯನ ದುರ್ಗ ಟ್ರಕ್ಕಿಗೆ ಬಂದಿದ್ದೀವಿ. ಈ ಚನ್ನರಾಯನ ದುರ್ಗ ಟ್ರಕ್ಕು ನನಗಾಗಲೇ ಸುಮಾರು ಸರ್ತಿ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದೇ ಬೆಟ್ಟ. ಸುಮಾರು ಸರ್ತಿ ಈ ಟ್ರೆಕ್ ಮಾಡಿದ್ದೀನಿ ನಾನು, ಅಲ್ಲ ಬಂದಿದ್ದೀನಿ. ಸೊ ನಿನ್ನೆ ರಾತ್ರಿ ಫಾರ್ಮ್ ಹೌಸಲ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು ಇವತ್ತು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟ್ರೆಕ್ ಮಾಡೋಣ ಅಂತ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸನ್ರೈಸ್ ಆಗೋಗಿದೆ. ಬಟ್ ನಾವು ಮೇಲ್ಗಡೆ ಹೋಗಿದ್ರೂ ಸನ್ರೈಸ್ ನೋಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಮೋಡಗಳು ಇರುತ್ತಲ್ಲ, ಹಾಗಾಗಿ. ಇದ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರೋ ಕೊಟ್ಬಿಡ್ತೀನಿ ಬನ್ನಿ. ನೋಡಿ, ಚನ್ನರಾಯನ ದುರ್ಗದ ಬೇಸಲ್ಲೇ ನೀವು ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕಾಣ್ಬೋದು. ಅಂದರೆ ಮಧುಗಿರಿ 7 ನಾಡು ಪ್ರಭುಗಳು ಎನ್ನುವ ಅತ್ಯಂತ ಪ್ರಸಿದ್ಧಲ್ಲಿ ಇಮ್ಮಡಿ ಚಿಕ್ಕ ಭೂಪಾಲನಿಗೆ 3 ಜನ ಮಕ್ಕಳು. ಅದರಲ್ಲಿ 2ನೇ ಮಗ ಚನ್ನಪ್ಪ ಗೌಡ ಬಾಲ್ಯದಲ್ಲೇ ಅಕಾಲ ಮರಣಕ್ಕೀಡಾಗ್ತಾನೆ. ಅವನ ನೆನಪಿಗೆ ನಿರ್ಮಿಸಿದ ಕೋಟೆ ಇದು ಚನ್ನರಾಯನ ದುರ್ಗ ಅಂತ. ಇದು 1601 ಆಸ್ಪಾಸ್ನಲ್ಲಿ ನಿರ್ಮಾಣ ಆಗಿದೆ. ಇದನ್ನು ತದನಂತರ ಮೈಸೂರಿನವರು ಯುದ್ಧದ ಸಮಯದಲ್ಲಿ ಮೈಸೂರಿನವರು ಅವ್ರ ಸುಪಾರ್ದಿಗೆ ಬರುತ್ತೆ. ಹೈದರಲ್ಲಿ ಟಿಪ್ಪು ಸುಲ್ತಾನ್ ಅವರೆಲ್ಲ ಆಳಿದ್ದಾರೆ. ಮೇಲ್ಗಡೆ ಇದಕ್ಕೆ ಏನೋ ಇದಿದೆ, ಏನಪ್ಪ, ಮರಾಠರು ಸಹ ಇದನ್ನು ಆಳಿರೋ ಒಂದು ಕುರುಹು ಇದೆ. ಬನ್ನಿ ತೋರಿಸ್ತೀನಿ ನಿಮ್ಗೆ, ಆ ಶಾಸನ ಕಾಣಿಸೋದು ತೋರಿಸ್ತೀನಿ. ಅಲ್ಲಿಂದ ಮುಂದೆ ಬಂದರೆ ಅದೊಂದು ದೇವಸ್ಥಾನ ಇದೆ. ಅದ್ರ ನಂತರ ಹೀಗೆ ಹೋಗಬೇಕು. ನಿಮಗೆ ಕಂಪ್ಲೀಟ್ ಬೆಟ್ಟದ ಟಾಪ್ವರೆಗೂ ಆರೋ ಮಾರ್ಕ್ ಇರುತ್ತೆ. ಎಲ್ಲೂ ಏನು ಕನ್ಫ್ಯೂಷನ್ ಏನಾಗೋದಿಲ್ಲ. ಈ ರೀತಿ ಹೋಗ್ಬೇಕು. ಓಕೆ ನೋಡಿ, ಶುರುವಿನಲ್ಲಿ ಈ ಥರ ಭಾರ ಇದೆ. ಫಸ್ಟು ಬೆಟ್ಟ ಇದು ಸ್ವಲ್ಪ ಕಷ್ಟ, ಆಮೇಲೆ ಆರಾಮಾಗಿ ಹತ್ಬೋದು. ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ ಇರ್ಬೋದು ಇದು. ಈ ಫಸ್ಟ್ ಬೆಟ್ಟನೇ ಅರ್ಧ ಉಸಿರು ತೆಗೆದ್ಬಿಡುತ್ತೆ ನಿಮಗೆ. ಅದೊಂದು ಸ್ವಲ್ಪ ಟಫು, ಅದಾದಮೇಲೆ ಆರಾಮಾಗಿ ಹೋಗ್ಬೋದು. ಮೇಲುಗಡೆ ಒಂದು ಕಲ್ಯಾಣಿ ಇದೆ, ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ತದನಂತರ ಫುಲ್ ಮೇಲೆ ಕೋಟೆ ಇದೆ. ಆ್ಯಕ್ಚುಲಿ ಇದು ನಮ್ಮ ಇದು ಫುಲ್ಲು ಹಾಳಾಗಿತ್ತಿಲ್ಲಿ. ಅದೇನು ನಿಧಿ ಹುಡುಕಾಟಕ್ಕೋ ಅಥವಾ ಯಾವ ಕಾರಣಕ್ಕೋ ಗೊತ್ತಿಲ್ಲ, ತುಂಬ ಹಾಳು ಮಾಡಿದರು ಮೇಲ್ಗಡೆ. ಸೊ ನಮ್ಮ ಇವರಿದ್ದಾರೆ ನೋಡಿ, ಮೈಸೂರಿನ ಕಥೆಗಳು ಧರ್ಮಣ್ಣ ಅವರು ಇಲ್ಲಿ ಬಂದು ಸ್ವಲ್ಪ ಅದರದ್ದೆಲ್ಲ ವೀಡಿಯೋ ಮಾಡಿ ಸಂಬಂಧಪಟ್ಟವ್ರಿಗೆ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡಿದ್ದಾರೆ. ತುಂಬ ಆ್ಯಕ್ಚುಲಿ ಇದು ತುಂಬ ಸುಂದರ ಅಂದರೆ ಸುಂದರವಾದ ಕೋಟೆ ಇದು. ಇಂಥ ಐತಿಹಾಸಿಕ ಸ್ಥಳಗಳು ಉಳ್ಕೋಬೇಕು. ಗೊತ್ತಿಲ್ಲ ಯಾಕೆ ಅಂತ ತುಂಬ ಜನ ಇಲ್ಲಿ ಹಾಳು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹೇಳಿದ್ನಲ್ಲ, ನಿಧಿ ಹುಡುಕಾಟಕ್ಕೋ ಅಥವಾ ಬೇರೆ ಯಾವ ಕಾರಣನೋ ಗೊತ್ತಿಲ್ಲ. ಅದರದ್ದು ಕುರುಹುಗಳು ಈಗಲೂ ಇರ್ಬೋದು. ಬನ್ನಿ, ಸಾಧ್ಯವಾದ್ರ ಮೇಲೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಜೂನ್ ನಂತರ ಅಕ್ಟೋಬರ್ ಕೊನೆಯವರೆಗೂ ಈ ಬೆಟ್ಟಕ್ಕೆ ಬರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಗ್ರೀನರಿ ಈ ಥರ ಇರುತ್ತೆ, ತುಂಬ ಸುಂದರವಾಗಿ ಕಾಣುತ್ತೆ.
ಆ್ಯಕ್ಚುಲಿ ಇದೆಲ್ಲ ಸೀಸನಲ್ಲೂ ಟ್ರೆಕ್ ಮಾಡಬಹುದಾದಂಥ ಸ್ಥಳ. ಸಮ್ಮರಲ್ಲಿ ಬಂದರೆ ಸನ್ರೈಸ್ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಅದು ನಮ್ಮ ಚಾರಣ ಟೀಮು. ರಾತ್ರಿ ಹೇಳಿದ್ನಲ್ಲ, ಒಂದು ತೋಟದಲ್ಲಿ ಕ್ಯಾಂಪಿಂಗ್ ಮಾಡಿ, ಟೆಂಟ್ ಸ್ಟೇ ಮಾಡಿ, ಸೊ ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡ್ತೀವಿ. ನಾನು ಟ್ರೆಕ್ಕಲ್ಲೂ ಚಾರಣ ಟೀಮ್ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಪ್ರತಿ ವೀಕೆಂಡು ಇಲ್ಲೊಂದು ತೋಟದಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ಸೊ 2 ಬೆಟ್ಟ ಆಯ್ಕೆ ಮಾಡ್ಕೊತೀವಿ. ಒಂದು ಮಿಂಚುಕಲ್ಲು ಬೆಟ್ಟ ಅಂತ, ಇನ್ನೊಂದು ಇದು ಚಂದ್ರಾಯನದುರ್ಗ. ಸೊ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಡಿಸೈಡ್ ಮಾಡ್ತಾರೋ ಅಲ್ಲಿಗೆ ಟ್ರೆಕ್ ಮಾಡಿಸ್ತೀವಿ. ಚಾರಣ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯೂಟ್ಯೂಬ್ದು ಮತ್ತು ಫೇಸ್ಬುಕ್ದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ, ನಿಮಗೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಓಕೆ, ಅಟ್ಲೀಸ್ಟ್ ಬೆಂಗಳೂರು ತುಂಬ ಹತ್ತಿರ ಇದೆ. ವಾರಕ್ಕೆ ಶನಿವಾರ ಅಥವಾ ಭಾನುವಾರ ನೀವು ಟ್ರೆಕ್ ಮಾಡ್ಬೋದು. ಇದು ಮಿಸ್ ಮಾಡದೆ ಮಾಡಿ. ಆರೋಗ್ಯವಾಗಿರೋದು ಮುಖ್ಯ ಅಲ್ವಾ? ನೋಡಿ, ಈ ಜಾಗದಲ್ಲಿ ಸನ್ರೈಸ್ ಆಗಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡಿ ಮೇಲೆ ಇನ್ನೂ ತೋರಿಸ್ತೀನಿ ನಿಮಗೆ. ಹಸಿರು ತುಂಬ ಹಸಿರಾಗಿರುತ್ತೆ ಈ ಟೈಮಲ್ಲಿ. ಈ ಬೆಟ್ಟನೇ ಅಂತಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಬೆಟ್ಟ ಟ್ರೆಕ್ ಮಾಡೋದೇ ಒಂದು ಮಜಾ. ನೋಡಿ ಇದಿನ್ನೂ ಹೀಗೆ ಟರ್ನ್ ಆಗ್ತಾ ಇದೆ, ಗ್ರೀನ್. ಇನ್ನೂ ಸ್ವಲ್ಪ ಎಲ್ಲೋ ಶಾಗೆ ಇದೆ. ಇದು ಕಂಪ್ಲೀಟ್ ಈ ಥರ ಗ್ರೀನ್ ಆಗಿ ಟರ್ನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅವಾಗ. ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪ್ರಾಬಬ್ಲಿ ಇದು ಇಲ್ಲಿ ಈ ಬೆಟ್ಟದಲ್ಲಿರುತ್ತಲ್ಲ ವೈಲ್ಡ್ ಅನಿಮಲ್ಸ್, ಅಂದರೆ ಕರಡಿ, ಚಿರತೆ ಅಂಥವುಗಳದ್ದು ಗುಹೆ ಆಗಿರುತ್ತೆ ಇದು. ಪ್ರಾಬಬ್ಲಿ ನೋಡಿರ್ತೀರ ನೀವು, ಅವುಗಳ ಅಡಗು ತಾಣ ಆಗಿರುತ್ತೆ. ಯೂಶ್ವಲಿ ಡೇ ಟೈಮಲ್ಲಿ ಅದರದ್ದು ರೆಸ್ಟಿಂಗ್ ಟೈಮು. ಡೇ ಟೈಮಲ್ಲಿ ಸ್ಪಾಟ್ ಆಗಲ್ಲ. ಅಲ್ಲಿ ಇಲ್ಲಿ ಚಿರತೆ ಸ್ಪಾಟ್ ಆಗೋದು ನೀವು ನೋಡಿರ್ತೀರ. ಬಟ್ ಕರಡಿಗಳಾಗಲಿ ಚಿರತೆಗಳಾಗಲಿ ಸ್ಪಾಟ್ ಆದ್ರೂ ಮನುಷ್ಯನ ನಡೆಗೆ ಬರೋದಿಲ್ಲ ಯೂಶ್ವಲಿ. ರಾತ್ರಿ ಎಲ್ಲ ಅದರದ್ದು ಹಂಟಿಂಗ್ ಇದಿರುತ್ತೆ, ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡ್ತವೆ ಅವು. ಬನ್ನಿ ಹೋಗೋಣ ಮೇಲೆ. ನೋಡಿ ಸನ್ ಈಗ ಆಚೆ ಬಂದಿದ್ದಾನೆ. ಹೇಳಿದ್ನಲ್ಲ, ಸನ್ರೈಸ್ ನೋಡೋಕ್ಕಾಗಲ್ಲ, ಮೋಡಗಳು ಅಡ್ಡ ಇರ್ತವೆ. ಸೊ ಸ್ವಲ್ಪ ಮೇಲೆ ಬಂದಮೇಲೆ ನೋಡ್ಬೋದು ಅಷ್ಟೇ. ಬಟ್ ಸಮ್ಮರಲ್ಲಿ ಬಂದರೆ ಬ್ಯೂಟಿಫುಲ್ಲಾಗಿ ನೋಡ್ಬೋದು ಸನ್ರೈಸ್. ಟಾಪಿಂದನೇ ನೋಡ್ಬೋದು. ನೋಡಿ ಇಲ್ಲಿ ಯಾವುದು ಇದು ಕಾಣಿಸ್ತಾ ಇದೆಯಾ? ಅದು ಏನೋ ಒಂದು ಇಂಡಿಕೇಶನ್ ಇರುತ್ತೆ. ನಿಮಗೆ ನೆನಪಿದೆಯಾ, ಮಧುಗಿರಿನಲ್ಲಿ ನಾನು ಇದೇ ಥರ ಕಲ್ಯಾಣಿಲಿ ಆಂಜನೇಯಂದೆಲ್ಲ ತೋರಿಸಿದ್ದೆ. ನನ್ನ ಹಿಂದಿನ ವ್ಲಾಗಲ್ಲಿದೆ ನೋಡಿ, ಮಧುಗಿರಿ ವ್ಲಾಗ್. ಅದರಲ್ಲೂ ಕಲ್ಯಾಣಿ ಕೆಳಗಡೆ ಆಂಜನೇಯಂದು ಇಂಡಿಕೇಶನ್ಸ್ ತೋರಿಸಿದ್ದೆ. ಸೊ ಅದೆಲ್ಲ ಆಗಿನ ಕಾಲದ್ದು ಏನೋ ಇಂಡಿಕೇಟ್ ಮಾಡುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಮರಾಠರದ್ದು ಶಾಸನ ಇದೆ ಅಂತ. ಇದು ಮರಾಠನ ಸಂಸ್ಕೃತ ಗೊತ್ತಿಲ್ಲ, ಬಟ್ ಇಲ್ಲಿ ಶಾಸನ ಕೆತ್ತಿರೋದು. ಇದರಲ್ಲಿ ಇದ್ರ ಪ್ರಕಾರ ಮರಾಠರು ಈ ಬೆಟ್ಟದನ್ನ ಲಗ್ಗೆ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಓಕೆ, ಇವಾಗ ನಿಮ್ಗೆ ಯಾವುದು ನೋಡಿ, ಇದೆಲ್ಲ ಹೇಳಿದ್ನಲ್ಲ, ಧರ್ಮಣ್ಣ ಅವರು ಇಲ್ಲಿ ಬಂದು ಇದು ಮಾಡಿದ್ಮೇಲೆ ತುಂಬ ರಿನೋವೇಷನ್ಸ್ ಆಗಿದ್ದಾವೆ. ಇವೆಲ್ಲ ಬಿದೋಗಿತ್ತು, ಇದು ಬಿದೋಗಿತ್ತು. ಆಮೇಲೆ ಒಳಗಡೆ ನಿಧಿ ಇದಕ್ಕೆ ನೋಡಿ, ಇವೆಲ್ಲ ಹೊಸ್ದಾಗಿ ಮಾಡಿರೋದು ನೋಡಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಎಲ್ಲ ಫುಲ್ಲು ನೋಡಿ, ಈ ಥರ ಕಲ್ಲುಗಳು ಬಿದ್ದಿದ್ದಾವಲ್ಲ, ಈ ಥರ ಫುಲ್ ಬಿದ್ದೋಗಿತ್ತು. ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಆಗಲೇ ನಮ್ಮ ಜನಗಳು ನೋಡಿ, ಅವ್ರ ಲವ್ನ ಇಲ್ಲಿ ಸ್ಥಾಪನೆ ಮಾಡಬೇಕಲ್ಲ, ಮಾಡಿದ್ದಾರೆ. ಏನು ಹೇಳ ನಮ್ಮ ಜನಕ್ಕೆ. ಈ ವ್ಯೂ ನೋಡಿ, ಸಖತ್ತಾಗಿದೆ. ನೋಡಿ ಏನು ಗ್ರೀನರಿ ಕಾಣ್ತಾ ಇದೆ. ನೋಡಿ ಬೆಟ್ಟ. ನಿಮಗೆ ಯಾವುದು ತೋರಿಸಿದ್ನಲ್ಲ ಅದೇ ಥರ ಇಲ್ಲಿ ನೋಡಿ ಆಮೆ ಇದೆ, ಕಾಣಿಸ್ತಾ ಇದೆಯಾ? ಆಮೆ. ಸೊ ಸುಮಾರು ಕಡೆ ಆ ಥರ ಇಂಡಿಕೇಶನ್ಸ್ ಇದೆ. ಆಮೆ, ಹಾವು. ಇನ್ನೊಂದು ಕಡೆ ಒಂದು
ನಂದಿ ಇದೆ ಅನ್ಸುತ್ತೆ. ಆಮೇಲೆ ಒಂದು ಜೈಲ್ ಸಹ ಇದೆ ಒಳಗಡೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ನಿಮಗೆ, ಇದು ಹಳೆ ಇದರಲ್ಲಿ ಇದು ಮಾಡ್ತಾರಲ್ಲ, ಇದು ಚಕ್ರ. ಇದು ಬಂದ್ಬಿಟ್ಟು ಒಂದು ಪ್ರಾಣಿ. ಇದರಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಮೇಕಡೆಯಲ್ಲಂತೂ ಕಾಣ್ತಾ ಇದೆ. ಸುಮಾರು ಇದ್ದಾವೆ ಈ ಥರ. ಇಲ್ಲಿ ಅದೇ ನಂದಿ ಇದೆ. ಹಾಂ ನೋಡಿ, ಅಲ್ಲಿ ಇದನ್ನೇ ಹುಡುಕ್ತಾ ಇದ್ದೀನಿ ನಾನು, ನಂದಿನ. ಕಾಣಿಸ್ತಾ ಇದೆಯಲ್ಲ ಎದುರುಗಡೆ ನಂದಿ. ಈ ಥರ ಸುಮಾರು ಇಂಡಿಕೇಶನ್ಸ್ ಇದೆ. ಹಾವು, ಆಮೆ, ನಂದಿ, ಆ ಥರ ಏನೋ ಆವಾಗಿನ ಕಾಲದವ್ರದ್ದು ಸೀಕ್ರೆಟ್ಸ್ ಇರುತ್ತೇನೋ, ಐಡಿಯಾ ಇಲ್ಲ. ಸುಮಾರು ಇದ್ದಾವೆ ಆ ಥರ. ನೋಡಿ ನಮ್ಮ ಪುಟಾಣಿ ಟ್ರೆಕ್ಕರ್. ಹಾಯ್ ಮಾಡು. ಪುಟಾಣಿ ಟ್ರೆಕ್ಕರು ಟ್ರೆಕ್ ಮಾತ್ರ ಮಾಡ್ತಾ ಇಲ್ಲ. ಟ್ರೆಕ್ ಮಾಡಲ್ವಾ ನೀನು? ನಡೆಯಲ್ವಾ? ನಡೆಯಕ್ಕೆ ಬರೋದಿಲ್ಲ ಅಲ್ಲ? ನೋಡಿ ಇದು ಆಂಜನೇಯ ಅನ್ಸುತ್ತೆ. ಇದು ಮತ್ತೆ ಏನೋ ಚಕ್ರ, ಮತ್ತು ಇಲ್ಲೊಂದು ಶಿಲೆ. ಸುಮಾರು ಇದ್ದಾವೆ ಆ ಥರ. ನೋಡಿ ಇದೊಂದು ಗುಡಿ ಅನಿಸುತ್ತೆ. ಇದೊಂದು ಕಲ್ಲು ಬಿದ್ದೋಗಿದೆ ನೋಡಿ. ಯಾವುದೋ ಒಂದು ವಿಗ್ರಹನೂ ಮುರಿದೋಗಿದೆ, ಅಥವಾ ಮುರಿದಾಕಿದಾರ ಗೊತ್ತಿಲ್ಲ. ನೋಡಿ ಗುಡಿ. ಒಂಥರ ಬುದ್ಧನ ರೀತಿ ಇದೆ ಅಲ್ಲ? ಗಂಡು ಒಂದು ಹೆಣ್ಣು ದೇವರು ಅನ್ಸುತ್ತೆ. ಯಾವ ದೇವರು ಅಂತ ಗೊತ್ತಿಲ್ಲ, ಇಲ್ಲಿ ಬರೋದು ಇಲ್ಲ. ಇಲ್ಲೊಂದು ಬಿದೋಗಿದೆ. ಸುಮಾರು ಈ ಥರ ಇನ್ನೂ ಜಾಗಗಳಿದ್ದಾವೆ ಇಲ್ಲಿ. ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಹುಡುಕಬೇಕು. ಜೈಲು ಬೇರೆ ಇದೆ, ಬನ್ನಿ ತೋರಿಸ್ತೀನಿ. ಓಕೆ ನೋಡಿ, ಇದೊಂದು ಮುರಿದೋಗಿದೆ. ಅಂದರೆ ಇಲ್ಲೇ ಇಟ್ಟಿದ್ದಾರೆ ಈ ಥರ. ಯಾಕೋ ಬಾ ಹೋಗೋಣ ಬಾ. ಕಾಣಿಸ್ತಾ ಇದೆಯಾ ಕಲ್ಯಾಣಿ? ನೋಡಿ ಇದೆ ಜೈಲು. ನೋಡಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೆ ಜೈಲು ಹೇಳಿದ್ನಲ್ಲ, ಕಾಣಿಸ್ತಾ ಇದೆಯಾ? ನೋಡಿ ನಮ್ಮ ಟೀಮವರು ಹತ್ತಿ ನೋಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಏನು ಜೈಲಿಗೆ ಹೋಗಕ್ಕೆ ಅಷ್ಟೊಂದು ಆಸೆನಾ ಸರ್ ಎಲ್ರಿಗೂ? ಜೈಲಿನ ಕೈದಿಗಳು ನೋಡಿ ಅಲ್ಲ. ನೋಡಿ ಇದು ಅಷ್ಟೇ ಹೊಸ್ದಾಗಿ ಮಾಡಿಸಿರೋದು. ಅದೇ ಧರ್ಮಣ್ಣವರು ಅಂದಲ್ಲ, CSR ಫಂಡ್ ಅಂತ ಅವ್ರ ಕಡೆಯಿಂದ ಎಲ್ಲ ಇಂಪ್ರೂವ್ ಮಾಡಿಸಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಬಿದ್ದಿದೆ, ಶಿಥಿಲಗೊಂಡಿದೆ ನೋಡಿ. ನೋಡಿ ಎಲ್ಲ ಬಿದ್ದೋಗಿದೆ. ಸೊ ನಮ್ಮ ಸರ್ಕಾರಗಳು ಇಂಥ ಐತಿಹಾಸಿಕ ಸ್ಥಳಗಳ ಕಡೆ ಗಮನ ಕೊಟ್ಟು ಇವನ್ನೆಲ್ಲ ಉಳಿಸ್ಕೋಬೇಕು. ಮುಂದಿನ ಪೀಳಿಗೆಗೆ ಇದರ ಇತಿಹಾಸ ಎಲ್ಲ ತಲುಪಿಸ್ಬೇಕಂದ್ರೆ ಆ ಕೆಲಸ ಮಾಡಬೇಕು. ನೋಡಿ ಎಲ್ಲ ಶಿಥಿಲಗೊಂಡಿದೆ ನೋಡಿ. ಅದೆಲ್ಲ
ಗೊತ್ತಿಲ್ಲ ಜೈನರ ಕಾಲದ್ದು ಏನು ಅಂತ, ಯಾವ ಕಾಲದ್ದು ಏನೋ ಐಡಿಯಾ ಇಲ್ಲ. ತುಂಬ ಕೆತ್ತನೆಗಳಿದ್ದಾವೆ. PhD ಪೇಪರ್ಸ್ ಇರ್ತವೆ ಇದ್ರ ಬಗ್ಗೆ, ಈ ಚಂದ್ರಾಯನ ದುರ್ಗದ ಬಗ್ಗೆ PhD ಮಾಡಿರ್ತಾರಲ್ಲ, ಸೊ ಆ ಪೇಪರ್ಸ್ ಹುಡುಕಿದ್ರೆ ಇಲ್ಲಿದು ಶಾಸನಗಳೆಲ್ಲಿದ್ದಾವೆ, ಯಾವ್ಯಾವ ಕೆತ್ತನೆಗಳು, ಯಾವ್ಯಾವ ಕಾಲದ್ದು, ಅದರ ಇತಿಹಾಸ ಎಲ್ಲ ಗೊತ್ತಾಗುತ್ತೆ. ಇದೇನು ಕಿತ್ಕೋತಾ ಇದ್ದೀರಾ ಸರ್? ತೊಂಡೆಕಾಯಿ 2 kg ಆಯಿತಾ? ಓಹ್ ಸರಿ ಆಗಿದೆ. ಹಾಂ, ಅದು ಆಮೇಲೆ ಹಂಗಾಸ್ ಬರ್ಬೋದು ಬಾ. ನೋಡಿ ಇದೆಲ್ಲ ವಾಟರ್ ಸ್ಟೋರೇಜು, ನೀರುಗಳು. ಆಗ ಹೇಳಿದ್ನಲ್ಲ, ಇದೊಂದು ಕೋಟೆ ಪ್ಲಸ್ ಇಲ್ಲೊಂದು ಊರಿತ್ತು, ಕಂಪ್ಲೀಟ್ ಊರೇ ಇಲ್ಲಿತ್ತು. ಸೊ ಅವ್ರಿಗೆಲ್ಲ ವಾಟರ್ ಸ್ಟೋರೇಜ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಮೆಟ್ಲೆಲ್ಲ ಇಳಿಯೋದಕ್ಕೆಲ್ಲ ಇದೆ. ಸೊ ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾಗ ಇಲ್ಲಿ ಟೊಮೊಟೊ ಗಿಡ ಕಿತ್ಕೊಂಡು ಹೋಗಿದ್ರು, ಹರೀಶ್ ಅಂತೇಳಿ. ಗೊತ್ತಿಲ್ಲ ಅದೇನಾಗಿದೆ ನೋಡಿ. ಇನ್ನೂ ಕಂಪ್ಲೀಟ್ ಗ್ರೀನಾಗಿ ಟರ್ನ್ ಆಗಿಲ್ಲ, ಇನ್ನೂ ಹಾಗೆ ಇದೆ. ಸರಿಯಾಗಿ ಮಳೆ ಆಗಿದ್ದಿದ್ರೆ ಇದೆಲ್ಲ ಫುಲ್ಲು ಲಶ್ ಗ್ರೀನ್. ಹಿಂಗೆ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಗ್ರೀನರಿ ಕಾಣಿಸ್ತಾ ಇದೆ ನೋಡಿ. ಅದೇ ಪೀಕ್, ಅಲ್ಲಿ ಹೋದರೆ ಸೊ ಅಲ್ಲಿಂದ ನಿಮಗೆ ಸನ್ರೈಸ್ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಅಲ್ಲಿ ಸನ್ರೈಸ್ ನೋಡ್ತೀರಾ ಅಂತಂದರೆ 4:30ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಆವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂದು ಇನ್ಸ್ಟಾಗ್ರಾಮಲ್ಲಿ ಇದೆ, ಸನ್ರೈಸ್ಗೆ ನಾವು ಅಲ್ಲಿದ್ವಿ. ನನ್ನ ಇನ್ಸ್ಟಾಗ್ರಾಮ್ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಬೆಳ್ಳನೆ ಬೆಳಗಾಗಿತ್ತು ಅಂತ ಒಂದು ಹಾಡು ಹಾಕ್ಬಿಟ್ಟು ಹಾಕಿದ್ದೀನಿ. ಇದ್ರದ್ದು ಈ ದಾರಿದು ಒಂದು ವಿಡಿಯೋ ಹಾಕಿದ್ದೀನಿ. ಫುಲ್ ಗ್ರೀನರಿ ಇತ್ತು, ಈಗಿನ್ನೂ ಟರ್ನ್ ಆಗ್ತಾ ಇದೆ ಗ್ರೀನರಿ ನೋಡಿ. ಸುಮಾರು ಪ್ಲಾಸ್ಟಿಕ್ಗಳು, ಬಹುಶಃ ಇದು ಜನರು ಹಾಕಿರ್ಲಿಕ್ಕಿಲ್ಲ ನೋಡಿ. ಡಸ್ಟ್ಬಿನ್ನಲ್ಲಿ ಹಾಕಿದ್ದಾರೆ, ಕೋತಿ ಮಾಡಿರೋ ಕೆಲಸ ಅನ್ಸುತ್ತಿದ್ದು. ಅದು ಹಂಗೆ ನಿಲ್ಲಿಸ್ಬೋದಾ ನೋಡ್ಬೋದಾ? ನೋಡಿ ಇದು ಲಜ್ಜೆ ಗೌರಿ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಾ? ಸೊ ಇದು ನಿಮಗೆ ಬೆಟ್ಟಗಳಲ್ಲಿ ಕೋಟೆ ಬಾಗಿಲು, ಹೆಬ್ಬಾಗಿಲುಗಳಲ್ಲಿ ಇರುತ್ತೆ. ಈಗ ನಾವು ಮನೆಗೆ ಯಾವ ರೀತಿ ದೃಷ್ಟಿ ಆಗಬಾರ್ದು ಅಂತೇಳಿ ಇಡ್ತೀವಿ ಗೊತ್ತಾ, ಆ ಥರ ಅದು ಲಜ್ಜೆ ಗೌರಿ ಅಂತೇಳಿ. ಕೋಟೆಗಾಗಲಿ ಈ ಸ್ಥಳಗಳಿಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ಈ ರೀತಿ ಆಗ ಸ್ಥಾಪಿಸ್ತಾಯಿದ್ರು ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮಧುಗಿರಿ ಬೆಟ್ಟ. ಸೊ ಲಾಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದೆ. ಸರಿ, ಇದೇ ಚಂದ್ರಾಯನ ದುರ್ಗದ ಪೀಕ್. ಮುಂದೆ ಅಲ್ಲಿ ಟಾಪಲ್ಲಿ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನಿಮಗಿಲ್ಲಿ. ಈ ಬೆಟ್ಟದ ಇಂಜಿನಿಯರಿಂಗ್ ತೋರಿಸ್ತೀನಿ ನೋಡಿ, ಆ ಥರ ಇದೆ. ಇನ್ನು ಅಲ್ಲಿ ಮೇಲ್ಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ. ಪೀಕ್ಗೆ ಈ ರೀತಿ ಎತ್ಕೊಂಡು ಹೋಗ್ಬೇಕು ಮೇಲೆ. ಈ ಕಡೆಯಿಂದನೂ ಬರ್ಬೋದು ಆ್ಯಕ್ಚುಲಿ, ಬಟ್ ಇದೊಂಥರ ಅಡ್ವೆಂಚರಸ್ ಆಗಿದೆ. ಹಂಗೆ ಬರೋಕ್ಕಲ್ಲ, ಹಿಂಗೆ ಹೋದರೆ ಅಡ್ವೆಂಚರಸ್ ಆಗಿರುತ್ತೆ. ಹಿಂಗಾಸ್ ಹೋದರೆ ಒಂಥರ ಅಡ್ವೆಂಚರಸ್ಸು. ಕೋತಿಗಳು ಬೇರೆ ಇದ್ದಾವೆ, ಹುಷಾರಪ್ಪ. ಲೆಫ್ಟ್ ಸೈಡ್ಗೆ ಇರೋ, ಕೋತಿ ಕಾಣಿಸ್ತು ಅಂತ ರೈಟ್ ಸೈಡ್ಗೆ ಬರಬೇಡ. ಹೋಯ್ತಾನೆ ಕೋತಿ. ಇಲ್ಲಿ ನೋಡಿಲಿ, ಓ ಇಲ್ಲಿ ಬಾರ, ಇನ್ನು ಬಂದೆ ತಡಿ ನಾನು. ಸೊ ನೋಡಿ, ಇದೇ ಪೀಕು. ಇದ್ರದ್ದು ಕೆಳಗಡೆ ತೋರಿಸ್ತೀನಿ ನೋಡಿ, ಯಾವ ಥರ ಸ್ಟ್ರಕ್ಚರ್ ಇದೆ, ಇದು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ.
ಕಾಣಿಸ್ತಾ ಇದೆಯಾ? ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ. ಬನ್ನಿ ಇಳಿಯೋಣ. ಓಕೆ, ಬನ್ನಿ ಕೆಳಗಡೆ ಇಳಿಯೋಣ ಇವಾಗ. ಸೊ ನೋಡಿದ್ರಲ್ವಾ ಚನ್ನರಾಯನದುರ್ಗದ ಟ್ರೆಕ್ಕು ಯಾವ ಥರ ಇತ್ತು ಅಂತ. ಏನು ಕಷ್ಟ ಏನಿಲ್ಲ, ಎಲ್ಲ ಟ್ರೆಕ್ ಮಾಡ್ಬೋದು. ಬನ್ನಿ ನೀವು ಟ್ರೆಕ್ ಮಾಡಿ, ಆದಷ್ಟು ಬೇಗ ಬನ್ನಿ. 4-4:30 ಹಂಗೆ ಬೆಟ್ಟ ಹತ್ತೋ ಥರ ಬಂದರೆ ನೀವು ಪೀಕಿಗೆ ಬಂದು ಸನ್ರೈಸ್ ನೋಡ್ಬೋದು. ಬಟ್ ಹೇಳಿದ್ನಲ್ಲ, ಈ ಸೀಸನಲ್ಲಿ ಸನ್ರೈಸು ಸ್ವಲ್ಪ ಕಷ್ಟನೇ. ಬಟ್ ಫೀಲ್ ಮಾಡಿ ಈ ಟ್ರೆಕ್ ಯಾವ ಥರ ಇದೆ ಅಂತ. ಇದೇ ಹತ್ರದಲ್ಲೇ ಇದೆ, ಒಂದು ಮಧುಗಿರಿ ಬೆಟ್ಟ ಇದೆ, ಸುಮಾರು ಬೆಟ್ಟಗಳಿದೆ ಈ ಪ್ರಾಂತ್ಯದಲ್ಲಿ. ಮಿಸ್ ಮಾಡ್ಕೊಳ್ಳದೆ ಬನ್ನಿ, ಟ್ರೆಕ್ ಮಾಡಿ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್.